ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 23ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂತಹ ದಿನ. ಈ ಪಂಚಮಿಯ ತಿಥಿ ಅಂದ್ರೆ 5ನೇ ದಿನದ ತಿಥಿ ಈ ದಿನ ರಾತ್ರಿ 9:38 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 11:46 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 7:59 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ಮಧ್ಯಾಹ್ನ 12:21 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:28 ಕುಳಿಕ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:32 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:59 ಮಧ್ಯಾಹ್ನ 12:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:52 ಮಧ್ಯಾಹ್ನ 1:41 ಹಾಗೆ ಅಪರಾಹ್ನ 3:18 ಅಪರಾಹ್ನ 4:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:03 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6:35 ರಾತ್ರಿ 8:04 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದೆಯಾದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:31 ಬೆಳಿಗ್ಗೆ 8:01 ಇನ್ನು ಇದೇ ಬೆಳಿಗ್ಗೆ 9:32 ಬೆಳಿಗ್ಗೆ 11:02 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಇನ್ನು ಹಣಕಾಸಿನ ವ್ಯವಹಾರ ಮಾಡುವಂಥವ್ರು, ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಈ ಒಂದು ಚಗೋದಯದ ಸಮಯವನ್ನ ಅನುಸರಣೆ ಮಾಡ್ಬೋದು. ಈ ಸಮಯದಲ್ಲಿ ನಿಮ್ಮ ವ್ಯವಹಾರದ ಚಟುವಟಿಕೆಗಳನ್ನ ಆರಂಭ ಮಾಡಿ, ಹಾಗೆ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು. ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ನೀವು ಯಾವ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಪ್ರಯಾಣ ಮಾಡ್ತಿರೋ ಆ ಉದ್ದೇಶ ಈಡೇರುತ್ತೆ. ಆದರೆ ಈ ದಿನ ದಕ್ಷಿಣ ದಿಕ್ಕಿಗೆ ಮಾತ್ರ ಪ್ರಯಾಣವನ್ನು ಮಾಡಬೇಡಿ. ಆ ದಿಕ್ಕು ಈ ದಿನ ನಿಮಗೆ ಒಳ್ಳೆಯ ಲಾಭವನ್ನು ತರಲ್ಲ. ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿನೇ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ,
ನಮ್ಮ ಮನಸ್ಸಿನ ಚಂಚಲತೆಗೆ ಹಾಗೆ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ನಮ್ಮ ಮನಸ್ಸು ಜಿತವಾಗಿದ್ದು ಏಕಾಗ್ರತೆಯಿಂದ ಕೆಲಸಗಳನ್ನು ಮಾಡಿದ್ರೆ ಅದು ಬಹಳ ಬೇಗ ಫಲವನ್ನು ಕೊಡುತ್ತೆ. ಆದರೆ ಮನಸ್ಸು ಈ ದಿನ ಸ್ವಲ್ಪ ಚಂಚಲತೆಯಿಂದ ಕೂಡಿರುವಂಥದ್ದು, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗಾಗಲಿ ಯುವಕರಿಗೆ ಯುವತಿಯರಿಗೆ ಈ ದಿನ ನಿಮ್ಮ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಬಹಳ ಕಷ್ಟದ ಕೆಲಸ ಆಗುತ್ತೆ. ಹಾಗಾಗಿ ಯಾರು ಜಿತವಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ವೇರ್ ದೆರಿಸೆ ವಿಲ್ ದೆರಿಸೆ ವೇ ಅಂತಾರಲ್ಲ, ಹಾಗಾಗಿ ನೀವು ಏಕಾಗ್ರತೆಯಿಂದ ನಿಷ್ಠೆಯಿಂದ ಕೆಲಸಗಳನ್ನು ಆರಂಭ ಮಾಡಿದ್ರೆ ಆ ಕೆಲಸದ ಮಾರ್ಗ ತಾನಾಗಿಯೇ ನಿಮಗೆ ತೆರೆದುಕೊಳ್ಳುತ್ತೆ. ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ಮಾಡ್ತೀರಿ, ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೆ ತುಂಬ ಲಾಭ ಇದೆ. ವ್ಯವಹಾರದಲ್ಲಿ ಅನುಕೂಲತೆಗಳು ಉಂಟಾಗುವಂತಹ ಸಂದರ್ಭ. ಇನ್ನು ಕೆಲವರು ಹೋಟೆಲ್ ಉದ್ಯಮಿಗಳಾಗಿದ್ದಾರೆ, ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ, ಮೆಸ್ಗಳನ್ನು ನಡೆಸ್ತಾ ಇರ್ತಾರೆ. ಇನ್ನು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಇವ್ರಿಗೂ ಕೂಡ ಈ ಸಮಯ ಬಹಳ ಚೆನ್ನಾಗಿದೆ. ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳು ಕೂಡ ಇದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಆ ಒಂದು ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಿಗೆ ಆದಷ್ಟು ಕಡಿಮೆ ವಿಘ್ನಗಳಿರುತ್ತೆ. ಹಾಗಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ತುಂಬ ಖುಷಿಯಾಗುತ್ತೆ, ಕೆಲಸ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಹಾಗಾಗಿ ಗುರು ಹೋರಾದಲ್ಲಿ ನೀವು ಈ ದಿನದ ಪ್ರಮುಖ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಏಕೆಂದರೆ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಪ್ರಾರಂಭ ಕೂಡ ತಡ ಆಗುತ್ತೆ. ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ, ಜೊತೆಗೆ ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಇದರಿಂದ ನಿಮಗೆ ಕೆಲಸದಲ್ಲೇ ಆಸಕ್ತಿ ಕಳೆದು ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 23 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 31 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಮತ್ತು ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಆದಷ್ಟು ಕುಜ ಹೋರದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಕುಜ ಹೋರದಲ್ಲಿ ಬೇಡ. ಜೊತೆಗೆ ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದ್ದಾರೆ. ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಗೃಹ ರಕ್ಷಕ ದಳ, ಇಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರಾದಲ್ಲಿ. ಏಕೆಂದರೆ ನಿಮ್ಮ ಸಾಹಸದ ಕೆಲಸ ಕಾರ್ಯಗಳಿಂದ ನಿಮಗೆ ಸ್ವಲ್ಪ ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 24 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 25 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರಾದಲ್ಲಿ ಯಾವ ಕೆಲಸ ಆರಂಭ ಆದರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಪ್ರತಿನಿತ್ಯ ಇದನ್ನು ನೀವು ತಿಳಿದೇ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ನಾವು ಹೇಳುವಂಥ ಸಮಯವನ್ನು ನೀವು ಪರಿಪಾಲನೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ
ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಫಾಲೋ ಮಾಡಬೇಕು. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಚೈತ್ರ ಮಾಸ ಆರಂಭ ಆಯಿತು. ಚೈತ್ರ ಮಾಸದ ಪಾಡ್ಯದಿಂದಲೇ ಯುಗಾದಿ ಹಬ್ಬ ಕೂಡ ಆರಂಭ ಆಗಿ 9 ದಿನಗಳೇನಿದೆ, ಈ ಮೊದಲ 9 ದಿನ ಇದನ್ನು ಚೈತ್ರ ನವರಾತ್ರಿ ಅಂತ ಹೇಳಿ ಕರೆಯುವಂಥದ್ದಿದೆ. ನಾವು ಮೊನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಾಗೆ ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಅದರಲ್ಲಿ ನಮಗೆ ಗೊತ್ತಿರುವಂಥದ್ದು ಆಶ್ವಯುಜ ಮಾಸದ ನವರಾತ್ರಿ. ಅಲ್ಲಿ ಆಯುಧ ಪೂಜೆ, ವಿಜಯದಶಮಿ, ಮೈಸೂರಿನ ದಸರಾ ಹಬ್ಬ ವಿಶೇಷವಾಗಿ ನಡೆಯುವಂಥದ್ದು. ಆದರೆ ಈ ಚೈತ್ರ ಮಾಸದ ಆರಂಭದಿಂದಲೇ ಮತ್ತೆ ಒಂದು ನವರಾತ್ರಿ ಆರಂಭ ಆಗ್ತಾ ಇದೆ. ಅದು ವಿಶೇಷವಾಗಿ ದುರ್ಗಾ ಮಾತೆಯ ಆರಾಧನೆಗೆ ಮೀಸಲಾಗಿರುವಂಥ 9 ರಾತ್ರಿಗಳು, ತುಂಬ ಪ್ರಬಲವಾಗಿರುವಂಥ ರಾತ್ರಿಗಳು. ಅದರಲ್ಲೂ 9ನೆಯ ದಿನ ಶ್ರೀರಾಮ ನವಮಿಯೊಂದಿಗೆ ಈ ಒಂದು ಚೈತ್ರ ನವರಾತ್ರಿ ಮುಕ್ತಾಯ ಆಗುತ್ತೆ. ಹಾಗಾಗಿ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುವಂಥದ್ದು ಈ ಚೈತ್ರ ನವರಾತ್ರಿ. ಇದು ಬಹಳ ವಿಶೇಷವಾಗಿ ನಮಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತಂದುಕೊಡುತ್ತೆ. ನಮ್ಮ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ. ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಶಕ್ತಿಯುತವಾದಂತಹ ಚೈತ್ರ ನವರಾತ್ರಿಗಿದೆ ಅನ್ನುವಂಥ ಉಲ್ಲೇಖ ಇದೆ. ಆದ್ದರಿಂದಲೇ ಬಹಳ ವಿಶೇಷವಾಗಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥವರು ಈ ನವರಾತ್ರಿಯನ್ನು ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಈಗಾಗಲೇ ಹೇಳಿದಾಗೆ ಯುಗಾದಿ ಹಬ್ಬದ ದಿನ ಈ ನವರಾತ್ರಿ ಆರಂಭ ಆಗಿದೆ. ಆ ದಿನವೇ ಘಟಸ್ಥಾಪನೆ ಇರುವಂಥದ್ದು. ಹಾಗಾಗಿ 9 ದಿನಗಳೂ ಕೂಡ ಈ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತೇನೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಇದು. ಹಾಗೆ ಇಲ್ಲಿ ನಾವು ಈ ಆಶ್ವಯುಜ ಮಾಸದ ನವರಾತ್ರಿಯನ್ನು ಆಚರಣೆ ಮಾಡುವಂಥ ರೀತಿಯಲ್ಲೇ ದುರ್ಗೆಯ 9 ರೂಪಗಳನ್ನು ಆರಾಧನೆ ಮಾಡುವಂಥದ್ದು ಇದೆ. ಇಲ್ಲಿ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತಾರೆ, 2ನೆಯ ದಿನ ಬ್ರಹ್ಮಚಾರಿಣಿಯನ್ನು, 3ನೆಯ ದಿನ ಚಂದ್ರಘಂಟಾ ದೇವಿಯನ್ನು, 4ನೆಯ ದಿನ ಕೂಷ್ಮಾಂಡ ದೇವಿಯನ್ನು, 5ನೆಯ ದಿನ ಸ್ಕಂದ ಮಾತೆಯನ್ನು, 6ನೆಯ ದಿನ ಕಾತ್ಯಾಯಿನಿಯನ್ನು, 7ನೆಯ ದಿನ ಕಾಳರಾತ್ರಿಯನ್ನು, ಹಾಗೆ 8ನೆಯ ದಿನ ಮಹಾಗೌರಿಯನ್ನು ಮತ್ತು 9ನೆಯ ದಿನ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡಿ ರಾಮನವಮಿಯನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಇದೆ. ಹಾಗಾಗಿನೇ ಈ 9 ದಿನಗಳೂ ಕೂಡ ದೇವಿಯನ್ನು ಆರಾಧನೆ ಮಾಡಿ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವಂಥದ್ದು. ಹಾಗೆ ದೇವಿಗೆ ಇಷ್ಟವಾದಂಥ ಬಣ್ಣದ ಹೂಗಳಿಂದ, ಬಣ್ಣದ ಅಲಂಕಾರಗಳಿಂದ ದೇವಿಯನ್ನು ವಿಜೃಂಭಿಸುವಂಥದ್ದು ಕೂಡ ಇದೆ. ಇಲ್ಲಿ ಮೊದಲನೇ ದಿನ ಶೈಲಪುತ್ರಿಗೆ ಹಸುವಿನ ತುಪ್ಪದಿಂದ ಮಾಡಿದಂತಹ ಪಾಯಸವನ್ನು ನೈವೇದ್ಯವಾಗಿ ನಿವೇದನೆ ಮಾಡ್ತಾರೆ. ಇನ್ನು ಬ್ರಹ್ಮಚಾರಿಣಿಗೆ ಸಕ್ಕರೆಯನ್ನು ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ನೀಡಬೇಕು. ಇನ್ನು ಚಂದ್ರಘಂಟಾ ದೇವಿಗೆ 3ನೇ ದಿನ ಈ ಕ್ಷೀರ ಮಿಶ್ರಿತವಾದಂತಹ ಪೇಡ ಆಗಲಿ ಅಥವಾ ಹಾಲಿನಿಂದ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡ್ತಾರೆ. ಇನ್ನು ಕೂಷ್ಮಾಂಡ ದೇವಿಗೆ ಕ್ಷೀರಾನ್ನವನ್ನು ನೈವೇದ್ಯವಾಗಿ ನೀಡುವಂಥದ್ದು. ಇನ್ನು 5ನೇ ದಿನ ಸ್ಕಂದ ಮಾತೆಗೆ ಹಣ್ಣುಗಳನ್ನು, ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ನಿವೇದನೆ ಮಾಡುವಂಥದ್ದು. ಇನ್ನು ಕಾತ್ಯಾಯಿನಿ ದೇವಿಗೆ 6ನೆಯ ದಿನ ಜೇನುತುಪ್ಪವನ್ನು ನೈವೇದ್ಯವಾಗಿ, ಇನ್ನು ಕಾಳರಾತ್ರಿ ದೇವಿಗೆ 7ನೆಯ ದಿನ ಬೆಲ್ಲದಲ್ಲಿ ಮಾಡಿದಂತಹ ಸಿಹಿ ತಿಂಡಿಯನ್ನು, ಇನ್ನು ಮಹಾಗೌರಿಗೆ 8ನೆಯ ದಿನ ಫಲ ತಾಂಬೂಲಾದಿಗಳನ್ನು ನೈವೇದ್ಯವಾಗಿ ನೀಡಬೇಕು. ಇನ್ನು 9ನೇ ದಿನ ಸಿದ್ಧಿದಾತ್ರಿಗೆ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಇಡಬೇಕು ಅನ್ನುವಂಥದ್ದು ಕೂಡ ಇದೆ. ಇದು ಈ ಚೈತ್ರ ಮಾಸದಲ್ಲಿ ಬರುವಂಥ ನವರಾತ್ರಿಯ ಸಂದರ್ಭದಲ್ಲಿ 9 ದುರ್ಗಾದೇವಿಯ ರೂಪಗಳಿಗೆ ನಾವು ಮಾಡುವಂಥ ಪೂಜೆ ಮತ್ತು ನೈವೇದ್ಯ ಸಮರ್ಪಣೆಯ ಬಗ್ಗೆ. ಇನ್ನು ವಿಶೇಷವಾಗಿ ನಮ್ಮ ಸ್ವಯಂ ಶುದ್ಧೀಕರಣಕ್ಕಾಗಲಿ ಅಥವಾ ನಮ್ಮ ಅರಿವು ಮತ್ತು ದೈವಿಕ ಸಂಪರ್ಕ ಇದು ಬಹಳ ಹತ್ತಿರವಾಗುವಂಥ ನಿಟ್ಟಿನಲ್ಲಿ ಆರಾಧನೆಯನ್ನು ಮಾಡುವಂಥ ಒಂದು ಉಪಕ್ರಮ ಕೂಡ ಇದೆ. ಹಾಗಾಗಿ ಈ ಚೈತ್ರ ನವರಾತ್ರಿಯನ್ನು ವಸಂತ ಋತುವಿನಲ್ಲಿ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ 2 ಅರ್ಥ ಇದೆ. ಏನಂದರೆ ಹಿಂದೂ ಹೊಸ ವರ್ಷದ ಆರಂಭವನ್ನು ಇದು ಸೂಚಿಸುತ್ತೆ. ಹಾಗೆ ಒಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಹೊಸ ಚೈತನ್ಯ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಅದರಲ್ಲೂ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುವಂಥ ಹಬ್ಬ ಇದು. ಹಾಗಾಗಿನೇ ಈ ನವರಾತ್ರಿ ನಮ್ಮಲ್ಲಿರುವಂಥ ಕೆಟ್ಟತನವನ್ನು ಹೋಗಲಾಡಿಸುತ್ತೆ.
ಒಳ್ಳೆಯತನವನ್ನು ಈ ಸಂವತ್ಸರ ಪೂರ್ತಿ ಅಳವಡಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಡುತ್ತೆ. ಏಕೆಂದರೆ ನಾವು ದೇವಿಯ ಎದುರು ಸಂಕಲ್ಪವನ್ನು ಮಾಡಿಕೊಳ್ತೇವೆ. ಹಾಗಾಗಿ ಈ ವರ್ಷ ಆಗಬೇಕಾಗಿರುವಂಥ ಕೆಲಸಗಳು ಯಾವುದು, ಹಾಗೆ ನಾವು ಮನೆಯಲ್ಲಿ ಮಾಡಬೇಕಾಗಿರುವಂಥ ಶುಭ ಕಾರ್ಯಗಳು ಯಾವ್ಯಾವುದು, ಅದಕ್ಕೆ ದೇವಿಯ ಸಹಕಾರ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದರ ಒಂದು ಭಿನ್ನವತ್ತಳೆಯನ್ನು ಅರ್ಪಿಸುವಂಥ ಒಂದು ಸಂದರ್ಭ ಇದು. ಹಾಗಾಗಿನೇ ಈ 9 ರಾತ್ರಿಗಳನ್ನು ಆಧ್ಯಾತ್ಮಿಕ ಜ್ಞಾನೋದಯದ ಪಯಣ ಅಂತ ಹೇಳೇನೆ ಕರೆಯುವಂಥದ್ದು ಇದೆ. ಇಲ್ಲಿ ಬಹಳ ವಿಶೇಷವಾಗಿ ನಮ್ಮಲ್ಲಿ ಒಂದು ಜಾಗೃತಿ ಉಂಟಾಗುತ್ತೆ. ನಮ್ಮ ಮನಸ್ಸು ಒಳ್ಳೆಯದರ ಕಡೆಗೆ ಹರಿಯುವಂತೆ ಮಾಡುತ್ತೆ. ಅಂಥ ಒಂದು ಪ್ರೇರೇಪಣೆ ಈ ಚೈತ್ರ ನವರಾತ್ರಿಯಲ್ಲಿದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಇಲ್ಲಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿಕ್ಕಾಗಿಯೇ ದುರ್ಗಾದೇವಿಯ ದೈವಿಕ ಶಕ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಏಕೆಂದರೆ ಪ್ರತಿದಿನ ನಾವು ಈ ದುರ್ಗೆಯ ನವರೂಪಗಳನ್ನು ಆರಾಧನೆ ಮಾಡ್ತೇವೆ, ದುರ್ಗಾ ಸ್ತುತಿಯನ್ನು ಮಾಡ್ತೇವೆ, ಸ್ತೋತ್ರವನ್ನು ಹೇಳ್ಕೊಳ್ತೇವೆ. ಹಾಗೆ ಕೆಲವರು ಈ ಚೈತ್ರ ನವರಾತ್ರಿಯ 9 ದಿನಗಳೂ ಕೂಡ ಉಪವಾಸ ವ್ರತವನ್ನು ಅನುಸರಣೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಕೆಲವರು ಯೋಗ, ಧ್ಯಾನ ಇತ್ಯಾದಿಗಳನ್ನು ರೂಢಿಸ್ಕೊಳ್ತಾರೆ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕಾಗಿ. ಅಂಥ ಒಂದು ಧ್ಯಾನ ವಿಭಿನ್ನ ಚಕ್ರಗಳ ಮೇಲೆ ಕೇಂದ್ರೀಕರಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಆಧ್ಯಾತ್ಮಿಕವಾಗಿ ಒಂದು ಉನ್ನತ ಶ್ರೇಣಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಈ ಚೈತ್ರ ನವರಾತ್ರಿಯ ಲಹರಿಗಳು ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ಹಾಗಾಗಿನೇ ಉನ್ನತ ಆತ್ಮದೊಂದಿಗೆ ನಾವು ಸಂಪರ್ಕವನ್ನು ಹೊಂದಲಿಕ್ಕೆ ಇದು ಸಹಾಯಕವಾಗುತ್ತೆ. ಇನ್ನು ಈ ಮಾರ್ಚ್ 26ನೇ ತಾರೀಕು ಅಷ್ಟಮಿಯ ದಿನ ವಿಶೇಷವಾಗಿ ಕನ್ಯಾ ಪೂಜೆಯನ್ನು ಮಾಡಿದ್ರೆ ಅಂಥವರ ಮನೆಯಲ್ಲಿ ಬಹಳ ವಿಶೇಷತೆಗಳು ಜರುಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ 9 ಕನ್ಯಾಮಣಿಗಳನ್ನು ಅಂದರೆ ಅವಿವಾಹಿತ ಬಾಲಕಿಯರನ್ನು ಕರೆದು ಅವರಿಗೆ ಬಾಗಿನಗಳನ್ನು ಇತ್ತು ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಇದು ಕನ್ಯಾ ಪೂಜೆ. ಹಾಗಾಗಿ ದೇವಿಯ ಜೀವಂತ ಸಾಕಾರಗಳಾಗಿ ಅವರನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿ ಇದೆ. ಇನ್ನು 9ನೇ ದಿನ ಬಹಳ ವಿಶೇಷ. ಅದು ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬರುವಂಥದ್ದು ಶ್ರೀರಾಮನವಮಿಯ ಪೂಜೆ. ಇದು ನವಮಿ. ಹಾಗಾಗಿನೇ ಶ್ರೀರಾಮಚಂದ್ರನ ಆರಾಧನೆಯೊಂದಿಗೆ ಈ ಒಂದು ಚೈತ್ರ ನವರಾತ್ರಿ ಸಂಪನ್ನವಾಗುತ್ತೆ. ಹಾಗಾಗಿ ಹಬ್ಬದ ಪ್ರತಿಯೊಂದು ಅಂಶವೂ ಕೂಡ ನಮ್ಮ ಮನಸ್ಸನ್ನು, ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡೇ ಈ ಚೈತ್ರ ನವರಾತ್ರಿ ಇರುವಂಥದ್ದು. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಶಾಂತಿ, ಸಮೃದ್ಧಿ, ಆರೋಗ್ಯಪೂರ್ಣವಾದಂಥ ಬದುಕು ಬೇಕು ಅನ್ನುವಂಥವರು ಈ ನವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಇನ್ನು ಮತ್ತೊಂದು ಉಲ್ಲೇಖದ ಪ್ರಕಾರ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಚೈತ್ರ ನವರಾತ್ರಿಯನ್ನ ಆಚರಣೆ ಮಾಡಿದ್ರು. ಅಲ್ಲಿ ಶಕ್ತಿ ದೇವಿಯನ್ನ ಪೂಜಿಸುವಂಥ ಒಂದು ಪ್ರಮುಖ ಕಾರ್ಯಕ್ರಮ ಕೂಡ ಆ ಸಂದರ್ಭದಲ್ಲಿ ಇತ್ತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ಚೈತ್ರ ನವರಾತ್ರಿಯನ್ನ ಅನುಸರಣೆ ಮಾಡಿದ್ರು ಅನ್ನುವಂಥದ್ದು ಇದೆ. ಇನ್ನು ಇಲ್ಲಿ ಹೆಸರೇ ಹೇಳೋ ಹಾಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯನ್ನ ಬೇರೆ ಬೇರೆ ರೂಪಗಳಲ್ಲಿ ಪೂಜೆ ಮಾಡುವಂಥ ಒಂದು ಸಂದರ್ಭ ಇದು. ಹಾಗಾಗಿನೇ ಈ ಹಬ್ಬವನ್ನ ನವರಾತ್ರಿ ಅಂತ ಹೇಳಿ ಕರೀತಾರೆ, ನವದುರ್ಗೆ ಆರಾಧನೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಸ್ತ್ರೀ ಶಕ್ತಿಯ ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುವಂಥ ನವರಾತ್ರಿ ಇದು. ಹಾಗಾಗಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡಬೇಕು ಅನ್ನೋಂಥವರು ಸ್ತ್ರೀ ಶಕ್ತಿಯನ್ನು ಆರಾಧನೆ ಮಾಡಲೇಬೇಕು. ಹಾಗಾಗಿ ಹಬ್ಬದ ಪ್ರತಿ ದಿನವೂ ಕೂಡ ದೇವಿಯ ನಿರ್ದಿಷ್ಟ ರೂಪವನ್ನು ಕಲ್ಪಿಸಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ಹೊಸ ವರ್ಷ ಪರಾಭವ ನಾಮ ಸಂವತ್ಸರ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ತರಲಿ, ಅನುಕೂಲವನ್ನು ತರಲಿ ಅನ್ನುವಂಥ ಆಶಯ ಇದೆ. ಆ ಒಂದು ಸಂದರ್ಭದಲ್ಲಿ ಈ ಪರಾಭವ ನಾಮ ಸಂವತ್ಸರದ ಆರಂಭದಲ್ಲೇ ನೀವು ದುರ್ಗಾ ಸ್ತುತಿಯನ್ನು ಮಾಡಿದ್ರೆ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿದ್ರೆ ಆ ತಾಯಿಯೇ ನಿಮಗೆ ಬರುವಂಥ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ. ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ಅದು ಆರೋಗ್ಯ ಸಮಸ್ಯೆ ಇರ್ಬೋದು, ಉದ್ಯೋಗ ಸಮಸ್ಯೆ ಇರ್ಬೋದು, ಸಂತಾನ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ಸಂಬಂಧಗಳಲ್ಲಿ ಬರುವಂಥ ಸಮಸ್ಯೆಗಳಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ತಾಯಿ ನಿವಾರಣೆ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಇಲ್ಲಿ ನಮ್ಮ ಕಷ್ಟ ಸುಖಗಳನ್ನು ನಮ್ಮ ತಾಯಿಯ ಬಳಿ ಹೇಗೆ ಹೇಳ್ಕೊಳ್ತೇವೆಯೋ ಅದೇ ರೀತಿಯಲ್ಲಿ ಈ ದುರ್ಗಾದೇವಿಯ ಬಳಿ ಕೂಡ ನಾವು ನಿವೇದನೆ ಮಾಡಿಕೊಳ್ಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿಯವರೆಗೆ ಈ 4-5 ದಿನಗಳ ಕಾಲ ನೀವು ಈ ನವರಾತ್ರಿಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಕೆಲವರಿಗೆ ಇದು ಗೊತ್ತಿರಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಈ 5 ದಿನಗಳು ಕಳೆದು ಹೋಗಿದ್ರೆ
ನಾಳೆಯಿಂದಲಾದರೂ ನೀವು ದೇವಿಯ ಆರಾಧನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಅದರಲ್ಲೂ ಪ್ರತಿದಿನ ದುರ್ಗಾ ಮಾತೆಯನ್ನ ಆರಾಧನೆ ಮಾಡಬೇಕು. ಅಲ್ಲಿ ಒಂದು ಫೋಟೋ ಇದ್ರೆ, ವಿಗ್ರಹ ಏನಾದರೂ ಇದ್ರೆ, ಅಥವಾ ತಾಯಿ ಪಾರ್ವತಿ ದೇವಿಯ ಒಂದು ಚಿತ್ರವಾದರೂ ಇದ್ರೆ ಅದಕ್ಕೂ ಕೂಡ ನೀವು ಪೂಜೆಯನ್ನ ಸಲ್ಲಿಸಬಹುದು. ಒಟ್ಟಾರೆ ಒಂದು ಶಕ್ತಿ ದೇವತೆಯ ಆರಾಧನೆ ಆಗಬೇಕು. ಹಾಗೆ ಒಂದು ಶಕ್ತಿ ಪೀಠಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದು, ಅಥವಾ ಜಾಗೃತಾವಸ್ಥೆಯಲ್ಲಿರುವಂತಹ ಕೆಲವು ದೇವಾಲಯಗಳಿದೆ, ಅಲ್ಲಿಗೆ ಹೋಗಿ ಬರುವಂಥದ್ದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ಅಲ್ಲಿ ತಾಯಿಯ ದರ್ಶನ ಮಾಡಿ ಬರುವಂಥದ್ದು. ಹಾಗೆ ಕೆಲವೊಂದು ಜಾತ್ರಾ ವಿಶೇಷತೆಗಳಲ್ಲಿ ಈ ತಾಯಿಯನ್ನ ಆರಾಧನೆ ಮಾಡುವಂಥದ್ದಿದೆ. ಅಂದರೆ ಈ ಸ್ತ್ರೀ ದೇವತೆಯ ಜಾತ್ರಾ ಮಹೋತ್ಸವಗಳೇ ನಡೆಯುವಂತಹ ಸಂದರ್ಭಗಳಲ್ಲಿ ನೀವು ಕೂಡ ತಾಯಿಯ ದರ್ಶನವನ್ನು ಮಾಡಿ ಬನ್ನಿ. ನೀವು ಚೈತ್ರ ನವರಾತ್ರಿಯನ್ನ ಆಚರಣೆ ಮಾಡಿದಷ್ಟೇ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಮುಂದೆ 9ನೇ ದಿನದಂದು ಬರುವಂತಹ ಶ್ರೀರಾಮ ನವಮಿ ಏನಿದೆ, ಅದನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಿ, ಶ್ರೀರಾಮ ನಾಮವನ್ನ ಜಪ ಮಾಡಿ, ಶ್ರೀರಾಮ ಸ್ತೋತ್ರವನ್ನ ಹೇಳ್ಕೊಳ್ತಾ ಇರಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಶ್ರೀ ಪರಾಭವ ನಾಮ ಸಂವತ್ಸರ ತಮಗೆಲ್ಲರಿಗೂ ಕೂಡ ಹೊಸ ಚೈತನ್ಯವನ್ನ ತರಲಿ. ತಾಯಿ ದುರ್ಗಾ ಮಾತೆ ನಿಮಗೆ ವಿಶೇಷವಾದಂತಹ ಶಕ್ತಿಯನ್ನ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸವನ್ನ ತಂದುಕೊಡ್ಲಿ. ಬಹಳ ಮುಖ್ಯವಾಗಿ ತಾಯಿಯ ರೂಪದಲ್ಲಿ ಬಂದು ಆರೋಗ್ಯವನ್ನ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ. ಒಳ್ಳೆಯದಾಗತ್ತೆ. ತಾಯಿ ದುರ್ಗಾದೇವಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನೇ ಕರುಣಿಸಲಿ. ತಾಯಿಯ ಸ್ಮರಣೆಯಿಂದಲೇ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಕಾರಣ ಚಂದ್ರ ನಿಮಗೆ ಧನಸ್ಥಾನದಲ್ಲಿದ್ದಾನೆ, ವಾಕ್ಸ್ಥಾನದಲ್ಲಿದ್ದಾನೆ. 2ನೇ ಮನೆಯಲ್ಲಿ ಚಂದ್ರ ಇರುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿರ್ಧಾರಗಳು ವಿಳಂಬ ಆದಾಗ ಬರುವಂಥ ಲಾಭ ಅಥವಾ ಅವಕಾಶ ಎರಡೂ ಕೂಡ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ ತ್ವರಿತವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದಕ್ಕಾಗಿ ತಜ್ಞರ, ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ಮನೆಯಲ್ಲಿ ನಿಮಗೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ. ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಮನಸ್ಸಿಗೆ ಕೂಡ ಏನೋ ಒಂದು ರೀತಿಯ ವಿಚಿತ್ರ ವೇದನೆ ಅನುಭವಿಸುವಂಥದ್ದು ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನೀವೇ ಸ್ವಯಂಕೃತವಾಗಿ ಮುಂದೂಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಅಂತಹ ಕೆಲಸಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂತಲ್ಲ, ಆದರೆ ಮನಸ್ಸು ಸರಿ ಇರಲ್ಲ. ಹಾಗಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇದರಿಂದ ಮನಸ್ಸಿಗೆ ಒತ್ತಡ, ಜೊತೆಗೆ ಆರೋಗ್ಯ ಕೂಡ ಹದಗೆಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾದ ಪ್ರಯಾಣವನ್ನು ಮಾಡಬೇಕಾದಂಥ ಸಂದರ್ಭ, ಅದು ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಸ್ವಲ್ಪ ನಿರಾಶಾದಾಯಕವಾದಂತಹ ದಿನ. ಹಾಗಾಗಿನೇ ಯಾವುದೂ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಬೇಡಿ, ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಯಾರಿಂದಲೋ ಸಹಾಯ ಆಗುತ್ತೆ, ಯಾರೋ ಬಂದು ನಿಮ್ಮ ಒಂದು ಮಾರ್ಗದರ್ಶನಕ್ಕೆ ನಿಲ್ತಾರೆ ಅನ್ನುವಂಥ ವಿಚಾರಗಳೇನಿದೆ ಅದನ್ನು ಆದಷ್ಟು ಮರೆಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮಗೆ ಯಾರೂ ಕೂಡ ಸಕಾಲಕ್ಕೆ ಬಂದು ಸಹಕಾರ ನೀಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಇನ್ನು ಈ ದಿನದ ಪೂರ್ವಾರ್ಧ ಸ್ವಲ್ಪ ಕ್ಲಿಷ್ಟಕರವಾಗಿ ಇರುವಂಥದ್ದು. ಹಾಗಾಗಿನೇ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನಮಾನವನ್ನು ಅಥವಾ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸಬೇಕಾಗತ್ತೆ. ಕೊಟ್ಟ ಮಾತನ್ನು ನಡೆಸ್ಕೊಳ್ಬೇಕು. ಅದನ್ನು ಚಾಚು ತಪ್ಪದೆ ಈ ದಿನ ಪರಿಪಾಲನೆ ಮಾಡಿಕೊಳ್ಳಿ. ಹಾಗೆ ಮುಂದೆ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಡುವ ಮೊದಲು ನಿಮ್ಮ ಇತಿಮಿತಿಗಳನ್ನು ನೋಡಿಕೊಳ್ಳಿ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿಕೊಂಡು ಅವರಿಗೆ ಒಂದು ಪ್ರಾಮಿಸನ್ನು ಮಾಡಬೇಕು ಅಥವಾ ಭರವಸೆಯನ್ನು ಕೊಡಬೇಕು. ಇದೊಂದನ್ನು ಮಾತ್ರ ನೀವು ಯಾವಾಗಲೂ ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮಗೆ ತುಂಬ ಮನಸ್ಸಿಗೆ ಸಮಾಧಾನ ಇದೆ. ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದು.
ಹಾಗಾಗಿನೇ ನಿಮ್ಮ ಒಂದು ಸ್ವಂತದ ಪರಿಶ್ರಮ ಇರ್ಬೋದು, ನಿಮ್ಮ ಯೋಗ್ಯತೆ ಇರ್ಬೋದು, ನಿಮ್ಮ ಸಾಮರ್ಥ್ಯ ಇರ್ಬೋದು, ನಿಮ್ಮ ಅನುಭವ ಇರ್ಬೋದು, ಅದನ್ನು ಬಹಳ ಚೆನ್ನಾಗಿ ಈ ದಿನ ಉಪಯೋಗಿಸ್ಕೊಳ್ತೀರಿ. ಇದರಿಂದ ಹಿಡಿದ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೆಯುವಂಥದ್ದು ಕೂಡ ಇದೆ. ಅದು ನಿಮ್ಮ ಗ್ರಹಗತಿಗಳು ಸೂಚಿಸ್ತಾ ಇರುವಂಥದ್ದು ನಿಮ್ಮ ಒಂದು ಶಕ್ತಿಗೆ ಚಾಲೆಂಜಿಂಗ್ ಆಗಿ ಬರುವಂಥ ಒಂದು ವಿದ್ಯಮಾನ, ಅದು ಅಂಥ ಘಟನೆ, ಅದನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮಗೆ ಒಂದು ಹೊಸ ವಿಚಾರದಲ್ಲಿ ಹೊಸ ಅನುಭವ ಉಂಟಾಗುವಂಥದ್ದು ಕೂಡ ಇದೆ. ಹೊಸ ಜ್ಞಾನೋದಯ ಆಗುತ್ತೆ. ಹೊಸದಾಗಿ ಒಂದು ನಾಲೆಡ್ಜ್ ಈ ದಿನ ನಿಮಗೆ ಅಕ್ಯುಮುಲೇಟ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಖರ್ಚು ವೆಚ್ಚಗಳ ವಿಚಾರದಲ್ಲೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ನೀವು ನಿರ್ಣಯವನ್ನು ಮಾಡ್ತೀರಿ. ಡಿಸಿಷನ್ ಮೇಕಿಂಗ್ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಹೊಸ ಕಾರ್ಯಕ್ರಮಗಳನ್ನು ಕೈಗೊಂಡು ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದು ನಿಮ್ಮಲ್ಲಿರುವಂಥ ಒಂದು ಟೈಮ್ ಸೆನ್ಸನ್ನು, ಸಮಯ ಪ್ರಜ್ಞೆಯನ್ನು ತೋರಿಸುವಂಥದ್ದು. ಯಾರಿಗೆ ಸಮಯ ಪ್ರಜ್ಞೆ ಚೆನ್ನಾಗಿದೆ ಅಂಥವರು ಮುಂದೆ ಬರ್ತಾರೆ, ಅಂಥವರು ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲೇ ಇರ್ತಾರೆ. ಹಾಗಾಗಿ ಅಂಥ ಒಂದು ವಿಶೇಷವಾದಂಥ ಸ್ವಭಾವ ಈ ದಿನ ನಿಮ್ಮನ್ನು ಉತ್ತಮರು ಅಂತ ಹೇಳಿ ಸಾಬೀತುಪಡಿಸುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಕೃಷಿಕರಿಗೆ ಈ ದಿನ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡುವಂಥ ಒಂದು ಪ್ರಯಾಣ, ಅದು ಕೂಡ ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ದಿನದಲ್ಲಿ ನೀವು ತುಂಬ ಪ್ರಗತಿದಾಯಕವಾದಂತಹ ಅವಕಾಶಗಳನ್ನು ನೋಡ್ತೀರಿ. ಬರುವಂಥ ಅವಕಾಶಗಳು, ಆಪರ್ಚುನಿಟೀಸ್, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಪ್ರಗತಿ ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಎಷ್ಟು ಕಷ್ಟಪಡ್ತೀರೋ ಆ ಕಷ್ಟಕ್ಕೆ ಅಥವಾ ಆ ಪ್ರಯತ್ನಕ್ಕೆ ತಕ್ಕಂಥ ಒಂದು ಫಲ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿಯಲ್ಲಿ ತಾತ್ಸಾರ ಇರುತ್ತೆ, ಬೇಸರ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಕೆಲವರು ಸ್ವಂತಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಅವರ ಸ್ವಾರ್ಥದ ಬದುಕಿಗೆ ನೀವು ಬಲಿಯಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನೀವು ಮುಗ್ಧರು ಅಂತ ಹೇಳ್ತಿರೋ ಅಥವಾ ಅನುಭವ ಕಡಿಮೆ ಇದೆ ಅಂತ ಹೇಳ್ತಿರೋ, ಒಟ್ಟಾರೆ ಬೇರೆಯವರಿಗೆ ಹರಕೆಯ ಕುರಿ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಕೆಲವೊಂದು ವಿಶೇಷತೆಗಳನ್ನು ಕೆಲವರು ದಬಾಯಿಸಿ ಅವರಂತೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲೂ ಕೂಡ ನಿಮ್ಮ ಪ್ರಗತಿ ಅಷ್ಟಕ್ಕಷ್ಟೇ ಇರುತ್ತೆ. ವ್ಯಾಪಾರದಲ್ಲಿ ಪೈಪೋಟಿ ಇದೆ, ಉದ್ಯೋಗದಲ್ಲಿ ಒಂದು ಸ್ಪರ್ಧೆ ಇದೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ಈ ದಿನ ನಿಮಗೆ ಒತ್ತಡದ ಸನ್ನಿವೇಶಗಳಿದೆ. ಇನ್ನು ಮನೆಯಲ್ಲೋ ನಿಮ್ಮ ಪ್ರಯತ್ನವನ್ನು ಅರ್ಥ ಮಾಡಿಕೊಳ್ಳಲ್ಲ, ನಿಮ್ಮ ಮನಸ್ಥಿತಿ ಅವರಿಗೆ ಅರ್ಥ ಆಗಲ್ಲ. ಹಾಗಾಗಿನೇ ಅಲ್ಲೂ ಕೂಡ ಒಂದು ಒತ್ತಡದ ಜೊತೆಗೆ ಬೇಸರದ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ. ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಮಾನಸಿಕವಾಗಿ ಈ ದಿನ ತುಂಬ ಜರ್ಜರಿತರಾಗಿರ್ತೀರಿ. ನಾನಾ ವಿಧದ ಚಿಂತೆ ನಿಮ್ಮನ್ನು ಮುತ್ತಿರುವಂಥದ್ದು. ಹಾಗಾಗಿ ಒಂದು ಚಿಂತೆಯನ್ನು, ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸಿದ್ರೆ ಆ ಜಾಗದಲ್ಲಿ ಮತ್ತೊಂದು ಸಮಸ್ಯೆ ಬಂದು ಕೂರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಆವರ್ತವಾಗಿ ಬರುವಂಥದ್ದು, ಒಂದರ ಹಿಂದೆ ಬರುವಂಥದ್ದು ಕೂಡ ಆಗುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನೇ ಮುಂದುವರಿಸಿ ಸಾಕು. ಇಲ್ಲ ಕೆಲಸವನ್ನೇ ಮಾಡದೆ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಅದರಲ್ಲೂ ಈ ಹಣಕಾಸಿನ ವ್ಯವಹಾರಗಳನ್ನು ಒಳಗೊಂಡಿರುವಂಥ ಕೆಲಸಗಳನ್ನು ಈ ದಿನ ಮುಂದುವರಿಸಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಉದ್ಯೋಗದಲ್ಲೋ ಅಥವಾ ವ್ಯಾಪಾರದಲ್ಲೋ ಬರುವಂಥ ಜವಾಬ್ದಾರಿಗಳು ಕೂಡ ನಿಮಗೆ ಕಿರಿಕಿರಿಯನ್ನು ತಂದುಕೊಡುತ್ತೆ. ಈಗಾಗಲೇ ಹೇಳಿದಾಗೆ ಒಲ್ಲದ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಇನ್ನು ಹಠಾತ್ತಾಗಿ ಪ್ರಯಾಣ ಮಾಡುವಂಥ ಸಂದರ್ಭ ಬರ್ಬೋದು, ಅಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗಿಗಳಿಗೆ ಈ ದಿನ ಅಷ್ಟೊಂದು ಅನುಕೂಲಕರವಾದಂಥ ಸಂದರ್ಭಗಳಿಲ್ಲ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯ ಮೇರೆಗೆ ನೀವು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಪತಿ, ನಿಮ್ಮ ಪತ್ನಿ ಇವರ ಬಗ್ಗೆ ನೀವು ಯಾವುದೇ ರೀತಿಯ ದುಡುಕಿನ ನಿರ್ಧಾರಗಳನ್ನು
ಕೈಗೊಳ್ಳಬೇಡಿ. ಯಾವುದೇ ರೀತಿಯ ಅನುಮಾನವನ್ನು ಈ ದಿನ ವ್ಯಕ್ತಪಡಿಸಬೇಡಿ. ಹಾಗಾಗಿ ನೀವು ಅಂದುಕೊಂಡಂತೆ ಸನ್ನಿವೇಶ ಇರಲ್ಲ, ಅದು ಬೇರೊಂದು ರೀತಿಯಲ್ಲೇ ಇರುವಂಥದ್ದಾಗಿದೆ. ಹಾಗಾಗಿ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡುವಂಥ ಒಂದು ಸಂದರ್ಭ ನಿಮಗೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸಾಧ್ಯ ಆದರೆ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂತಹ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ದಿನ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ದಿನ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಪ್ರಯತ್ನ ಮಾಡಿದ್ದೆಲ್ಲ ಒಳ್ಳೆಯ ಫಲ. ಹಾಗೆ ಈ ದಿನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಇನ್ನು ಬಹಳ ಕಂಫರ್ಟಬಲ್ ಆಗಿರುವಂಥ ಜೀವನ ನಿಮ್ಮದಾಗಿರುತ್ತೆ. ಯಾವುದಕ್ಕೂ ಕೂಡ ಅಷ್ಟೊಂದು ಪರದಾಡುವಂಥ ಅಗತ್ಯತೆ ಇಲ್ಲ. ಅದರಲ್ಲೂ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಆತ್ಮೀಯರ ಸಲಹೆಯನ್ನು ಪಡ್ಕೊಳ್ತೀರಿ, ಅವರ ಸಹಕಾರವನ್ನು ಪಡ್ಕೊಳ್ತೀರಿ. ಇದರಿಂದ ಕೆಲಸಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಗಣ್ಯರ ಪರಿಚಯ ಆಗುತ್ತೆ. ಅವರ ಒಂದು ಒಡನಾಟದಿಂದ ನಿಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಿಕ್ಕೆ ಈ ದಿನ ಹೆಚ್ಚು ಹೆಚ್ಚು ಅವಕಾಶಗಳು ಕೂಡ ಇರುತ್ತೆ. ಇನ್ನು ಈ ದಿನ ವಾಹನದ ಅನುಕೂಲತೆ ಚೆನ್ನಾಗಿದೆ. ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ಒಂದು ಪ್ರವಾಸಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳಾಗಲಿ ಅಥವಾ ವಾಹನದಿಂದ ನಿಮಗೆ ಆಗಬೇಕಾಗಿರುವಂಥ ಅನುಕೂಲತೆಗಳಾಗಲಿ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಹಾಗಾಗಿ ಗ್ರಹಗತಿಗಳು ಕೂಡ ನಿಮಗೆ ಫೇವರಬಲ್ ಆಗಿರೋದ್ರಿಂದ ಎಲ್ಲ ಕಡೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹಾಗೆ ನಿಮ್ಮ ಇಚ್ಛೆ, ನಿಮ್ಮ ಆಸೆ, ನಿಮ್ಮ ಬಯಕೆ ನೆರವೇರುತ್ತೆ ಈ ದಿನ. ಹಾಗಾಗಿ ಅಂಥ ಸನ್ನಿವೇಶಗಳು ನಿಮಗೆ ತುಂಬ ಚೆನ್ನಾಗಿ ಒಪ್ಪಿಗೆ ಆಗುತ್ತೆ. ಇಷ್ಟಪಟ್ಟು ಕೆಲಸವನ್ನು ಮಾಡ್ತೀರಿ. ಆದರೆ ಕೆಲವೊಂದು ವಿಚಾರಗಳಿಗೆ ಅತಿಯಾಗಿ ಪ್ರತಿಕ್ರಿಯೆ ನೀಡೋದ್ರಿಂದ, ಕೆಲವರಿಗೆ ಅಂಡ್ಯೂ ಇಂಪಾರ್ಟೆನ್ಸನ್ನು ಕೊಡೋದ್ರಿಂದ ನಿಮಗೆ ಸ್ವಲ್ಪ ಹಾನಿ ಆಗ್ಬೋದು. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಬಹಳ ಚೆನ್ನಾಗಿದೆ. ಹಾಗೆ ನೀವು ಕೂಡ ಅವರಿಗೆ ಸಹಾಯ ಮಾಡ್ತೀರಿ, ಅವರಿಂದ ಕೂಡ ಸಹಾಯವನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದು ಈ ದಿನ ನಿಮಗೆ ತುಂಬ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಸ್ಪರ್ಧಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳು ತುಂಬ ಅವಕಾಶಗಳು ಇದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ನೀವು ಯಾವುದೇ ಕೆಲಸ ಮಾಡಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿ. ನಾಳೆ ಹೇಗಿರಬೇಕು, 10 ವರ್ಷಕ್ಕೆ ಏನಾಗಬೇಕು, 20 ವರ್ಷಕ್ಕೆ ಏನಾಗಬೇಕು, ಈ ರೀತಿಯ ಒಂದು ದೂರದರ್ಶಿತ್ವ ಬೇಕು, ಒಂದು ವಿಷನ್ ಬೇಕು. ಇದರಿಂದ ನಿಮ್ಮ ಯೋಜನೆ ಸಕ್ಸಸ್ ಆಗುತ್ತೆ. ಆ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ನೀವು ಮಾಡುವಂಥ ಪ್ರಯತ್ನ ಕೂಡ ನಿಧಾನ ಆದರೂ ಒಳ್ಳೆಯ ಫಲವನ್ನು ತಂದೇ ತರುತ್ತೆ. ನಿಮ್ಮ ಕುಟುಂಬಕ್ಕೂ ಕೂಡ ನೀವು ತೆಗೆದುಕೊಂಡಂಥ ತೀರ್ಮಾನದಿಂದ ಸಮಾಧಾನ ಇರುತ್ತೆ. ಒಟ್ಟಾರೆ ಈ ದಿನ ಸಂತೋಷವನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ, ಬಳಸ್ಕೊಳ್ಳಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮ ನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ, ಲಾಭದ ದಿನ ಕೂಡ. ಏಕೆಂದರೆ ಚಂದ್ರ ನಿಮಗೆ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆಗಳೆಲ್ಲವೂ ಕೂಡ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ಕೂಡ ಈ ದಿನ ನಿಮಗೆ ಆಹ್ವಾನ ಇದೆ. ಅವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಸತ್ಸಂಗ ಉಂಟಾಗುವಂಥದ್ದು ಈ ದಿನ. ಇನ್ನು ಹೊಸದಾಗಿ ವಾಹನ ಖರೀದಿ ಮಾಡುವಂಥವ್ರು, ಭೂಮಿಯನ್ನು ಖರೀದಿ ಮಾಡುವಂಥವ್ರು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥವ್ರಿಗೆ ಈ ದಿನ ಬಹಳ ಯೋಗದ ದಿನ, ಒಳ್ಳೆಯ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ತೀರಿ. ನೀವು ನಿರೀಕ್ಷೆನೇ ಮಾಡಿರಲ್ಲ ಅಂಥ ಒಂದು ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ಇನ್ನು ಈ ದಿನ ಹಳೆಯ ಬಾಕಿ ವಸೂಲಿ ಆಗುವಂಥ ಒಂದು ಪ್ರಯತ್ನದಲ್ಲಿದ್ದಂಥವ್ರಿಗೆ ಅಲ್ಪ ಸ್ವಲ್ಪ ಲಾಭ ಇದೆ ಈ ದಿನ. ಏಕೆಂದರೆ ಹಣ ಬಂದರೆ ಅದೇ ಲಾಭ. ಏಕೆಂದರೆ ಎಷ್ಟೋ ಸಲ ಪ್ರಯತ್ನ ಪಟ್ಟೂ ಕೂಡ ಅಂತ ಹಣ ಬಂದಿಲ್ಲ. ಆದರೆ ಈ ದಿನ ನೀವು ಸ್ವಲ್ಪ ಪ್ರಯತ್ನ ಮಾಡಿ, ಅದು ಬರುವಂಥ ಒಂದು ಮುನ್ಸೂಚನೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ದಿನ ತುಂಬ ಉತ್ಸಾಹದ ದಿನ, ತುಂಬ ಎನರ್ಜಿ ಇರುವಂಥ ದಿನ. ಅದರಲ್ಲೂ ಯುವಕರಿಗೆ, ಯುವತಿಯರಿಗೆ ಹೊಸ ಕೆಲಸಗಳು ಅಂತ ಹೇಳಿದ್ರೆ ತುಂಬ ಇಷ್ಟವಾಗುತ್ತೆ. ಹೊಸಬರ ಪರಿಚಯ ತುಂಬ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿರುತ್ತೆ.
ಹಾಗಾಗಿ ಈ ದಿನ ಹೊಸತು ಅನ್ನುವಂಥದ್ದು ನಿಮಗೆ ಒದಗಿ ಬರುತ್ತೆ. ಇದರಿಂದ ನಿಮ್ಮ ಪ್ರಗತಿ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಆಗಲಿ, ನಿಮ್ಮ ವ್ಯಾಪಾರ ಆಗಲಿ ಲಾಭದಾಯಕವಾದಂಥ ಒಂದು ಸನ್ನಿವೇಶದಲ್ಲಿ ಇರುತ್ತೆ. ಎಷ್ಟೇ ಸ್ಪರ್ಧೆಗಳಿರಲಿ, ಎಷ್ಟೇ ಪೈಪೋಟಿಗಳಿರಲಿ, ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ಅದು ನಿಮ್ಮ ತಾಕತ್ತು, ಅದು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ. ಹಾಗಾಗಿ ಈ ದಿನ ನಿಮ್ಮ ಮನೆಯ ಸದಸ್ಯರು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ. ಒಟ್ಟಾರೆ ಈ ದಿನ ಎಲ್ಲ ಕಡೆಯಿಂದ ನಿಮಗೆ ಬೆಂಬಲ ಸಿಕ್ಕತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಂಡ್ರೆ ಈ ದಿನ ಪ್ರಗತಿ ಕಾಣಲಿಕ್ಕೆ ಹೆಚ್ಚು ಶ್ರಮ ಪಡುವಂಥ ಅಗತ್ಯತೆ ಇಲ್ಲ. ಒಟ್ಟಾರೆ ಈ ದಿನ ನಿಮಗೆ ಕಂಫರ್ಟಬಲ್ ಆಗಿರುವಂಥ ದಿನ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಸ್ವಯಂಕೃತ ತಪ್ಪುಗಳಿಂದ, ಅದರಲ್ಲೂ ನೀವು ಕೋಪ ಮಾಡಿಕೊಳ್ಳೋದ್ರಿಂದ ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಸ್ವಲ್ಪ ಅವಘಡ ಆಗ್ಬೋದು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನವಮದಲ್ಲಿ ಚಂದ್ರ ಇದ್ದಾನೆ, 9ರಲ್ಲಿ ಚಂದ್ರ, ಭಾಗ್ಯಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಭಾಗ್ಯೋದಯಕ್ಕೆ ಸ್ವಲ್ಪ ತೊಂದರೆ ಆಗುವಂಥದ್ದು ಇದೆ. ಕೈಗೆ ಒಂದು ತುತ್ತು ಬಾಯಿಯವರಿಗೆ ಇಲ್ಲ ಅನ್ನುವಂಥ ಒಂದು ಸ್ಥಿತಿ. ಯಾಕೆಂದರೆ ಎಷ್ಟೋ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಅದರ ಫಲವನ್ನು ನೀವು ಅನುಭವಿಸಲ್ಲ, ಮೂರನೆಯವರು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅಂತಿಮ ಹಂತದಲ್ಲಿ ನಿರಾಸೆ ಉಂಟಾಗುವಂಥದ್ದು. ಅಲ್ಲಿಯವರೆಗೂ ಕೂಡ ಖುಷಿಯಾಗಿರ್ತೀರಿ, ಸಂತೋಷದಲ್ಲಿರ್ತೀರಿ, ಆದರೆ ಅದನ್ನು ಅನುಭವಿಸುವ ವೇಳೆ ಮೂರನೆಯವರು ಅಲ್ಲಿ ಎಂಟರ್ ಆಗುವಂಥದ್ದು ಇದೆ. ಇಬ್ಬರ ಜಗಳ, ಮೂರನೆಯವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಲಾಭದ ಪ್ರಮಾಣ ಅವರಿಗೆ ಇರುತ್ತೆ. ಅದಕ್ಕೆ ನಿಮ್ಮ ಒಂದು ಕೊನೆಗಾಲದಲ್ಲಿದ್ದಂಥ ನಿರಾಸಕ್ತಿಯೇ ಕಾರಣ ಆಗುವಂಥದ್ದು. ಹಾಗಾಗಿ ಕೆಲಸ ಅಂದರೆ ಕೊನೆಯವರೆಗೂ ಕೂಡ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡೆ ನೀವು ಮುಂದುವರಿಸಬೇಕಾಗತ್ತೆ. ಇದು ಕೂಡ ನಿಮಗೆ ಒಂದು ದೊಡ್ಡ ಪಾಠ ಈ ದಿನ. ಇನ್ನು ಸಮಯಕ್ಕೆ ಕೈಯಲ್ಲಿ ಹಣ ಇರಲ್ಲ. ಇದರಿಂದ ಹೊಸ ಕೆಲಸಗಳನ್ನು, ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನೀವು ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದಿನ ನೀವೇ ಸಾಕಿ ಬೆಳೆಸಿದಂಥವರು, ನೀವೇ ಮಾರ್ಗದರ್ಶನವನ್ನು ಮಾಡಿರುವಂಥವರು, ಬೆನ್ನೆಲುಬಾಗಿ ನಿಂತು ಅವರನ್ನು ಮುಂದೆ ತಂದಿರುವಂಥ ವ್ಯಕ್ತಿಗಳು ಈ ದಿನ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ನಿಮ್ಮ ಮಾತನ್ನಾಗಲಿ, ನಿಮ್ಮ ಯೋಜನೆಗಳನ್ನಾಗಲಿ ಸರಿ ಇಲ್ಲ ಅನ್ನುವಂತಹ ಒಂದು ಟಿಪ್ಪಣಿಯನ್ನ ಅವರು ಬರೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲೂ ಕೂಡ ನಿಮಗೆ ಸ್ವಲ್ಪ ಬೇಸರದ ಸಂದರ್ಭ ಇರುತ್ತೆ. ಇನ್ನು ದೂರದ ಪ್ರಯಾಣದಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ನೀವು ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ವ್ಯವಹಾರಗಳು ಸ್ವಲ್ಪ ನಿಧಾನ ಆಗೋದ್ರಿಂದ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನಿಧಾನ ಆದರೂ ಕೂಡ ಕೆಲಸವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆದಷ್ಟು ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಅದಕ್ಕಾಗಿಯೇ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ಒಲವನ್ನು ತೋರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ರಲ್ಲಿ ಚಂದ್ರ ಅಂದರೆ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂತಹ ದಿನವೇ. ನಿಮ್ಮ ಯಾವುದೇ ರೀತಿಯ ಪ್ರಯತ್ನಕ್ಕೆ ಪೂರಕವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಪ್ರಯತ್ನ ಮಾಡ್ತೀರಿ, ನೀರಿನಲ್ಲಿ ಹೋಮ ಮಾಡಿದಂತ ಆಗ್ಬಿಡತ್ತೆ. ಹಾಗೆ ಯಾವುದೇ ಒಂದು ಗುರಿಯನ್ನ, ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನ ಆರಂಭ ಮಾಡಲ್ಲ. ಹೇಗಾದ್ರೆ ಆಗಾಯ್ತು ಅನ್ನುವಂಥ ಒಂದು ಮನೋಧೋರಣೆ ಇರುತ್ತೆ. ಹಾಗೆ ಸ್ವಲ್ಪ ಅಶ್ರದ್ಧೆ ಇರುವಂಥದ್ದು, ಕಮಿಟ್ಮೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಇದರಿಂದ ಫಲಿತಾಂಶಗಳು ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ನೀವು ಯಾವುದೇ ಒಂದು ಪುಟ್ಟ ಕೆಲಸವನ್ನು ಆರಂಭ ಮಾಡಿ ಅಲ್ಲಿ ಶ್ರಮ ಜಾಸ್ತಿ ಬೇಕಾಗುತ್ತೆ, ಎಫರ್ಟ್ ತುಂಬ ಹಾಕಬೇಕು. ಹಾಗಾಗಿನೇ ಈ ದಿನ ಬಹಳ ಬೇಗ ನೀವು ನಿಶ್ಶಕ್ತರಾಗ್ತೀರಿ. ಜೊತೆಗೆ ಮಾನಸಿಕವಾಗಿ ಆರೋಗ್ಯ ಕೂಡ ನಿಮಗೆ ಕೈ ಕೊಡುತ್ತೆ. ಯಾವುದರಲ್ಲೂ ಕೂಡ ಆಸಕ್ತಿ ಅನ್ನುವಂಥದ್ದು, ಇಂಟ್ರೆಸ್ಟ್ ಅನ್ನುವಂಥದ್ದು ಇರಲ್ಲ. ಬಲವಂತಕ್ಕೆ ಕೆಲಸ ಮಾಡ್ತೀರಿ, ಎಲ್ಲವೂ ಕೂಡ ಬಲವಂತದಿಂದಲೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಸಮಯಕ್ಕೆ ಸರಿಯಾಗಿ ನಿಮಗೆ ಯಾರು ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೋ ಅಂಥವರಿಂದ ಯಾವುದೇ ಸಹಕಾರ ಸಿಕ್ಕಲ್ಲ. ಯಾವುದೇ ರೀತಿಯ ಸಂತೋಷದ ಮಾತುಗಳನ್ನು ಕೂಡ ಈ ದಿನ ನೀವು ನಿರೀಕ್ಷೆ ಮಾಡುವಂತಿಲ್ಲ. ಏಕೆಂದರೆ ಈ ದಿನ ನೀವು ಅಂದುಕೊಳ್ಳೋದೇ ಒಂದು, ಅಲ್ಲಿ ಆಗುವಂಥದ್ದೇ ಬೇರೊಂದು. ಹಾಗಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೂಲಕವೇ ನೀವು ಮುಂದುವರಿಬೇಕಾಗತ್ತೆ.
ಇನ್ನು ವ್ಯವಹಾರದಲ್ಲಿ ಆರಂಭಿಕ ಅಡೆತಡೆಗಳು ಇದೆ. ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಿದ್ರೆ ಅದು ನಿಧಾನವಾಗಿ ಸಾಗುತ್ತೆ. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗಲ್ಲ ಆ ರಿಸಲ್ಟು. ಇದರಿಂದ ಕೂಡ ನಿಮಗೆ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಸಿಕ್ಕಲ್ಲ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣದ ಸಂದರ್ಭ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಅದರಲ್ಲೂ ಈ ಬೇರೆಯವರ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವಾಹನವನ್ನು ಕೂಡ ಬೇರೆಯವರ ಕೈಗೆ ಕೊಡಬೇಡಿ. ಹಾಗಾಗಿ ಈ ದಿನ ವಾಹನದಿಂದ ಮತ್ತು ಕಬ್ಬಿಣದ ಸಲಕರಣೆಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದಷ್ಟು ಅಂಥದ್ದನ್ನು ಉಪಯೋಗಿಸದೇ ಇರುವಂಥದ್ದು ಉತ್ತಮ, ದೂರ ಇರುವಂಥದ್ದು ಇನ್ನೂ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸ, ಅವರ ಮಾತು, ಅವರ ಒಂದು ಯೋಜನೆ ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಹಾಗೆ ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ, ಅವರಿಂದ ನೀವು ನಿರೀಕ್ಷೆ ಮಾಡಿದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ತುಂಬ ಸಕ್ಸಸ್ ಇದೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಇರುವಂಥವ್ರು, ಹಾಗೆ ಪ್ರೇಮ ವಿವಾಹ ಆಗಿರುವಂಥವ್ರು ಬಹಳ ವಿಶೇಷವಾದಂತಹ ಒಂದು ಸನ್ನಿವೇಶವನ್ನು ಎದುರಿಸ್ತೀರಿ. ಇದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಬರುವಂಥದ್ದು. ಆದರೂ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಇನ್ನು ಈ ದಿನ ಹೊಂದಾಣಿಕೆಯ ಮಂತ್ರ ನಿಮಗೆ ಸಿದ್ಧಿಸ್ಬಿಟ್ಟಿದೆ. ಯಾಕೆಂದರೆ ಎಲ್ಲಿ, ಯಾವ ಸ್ಥಳದಲ್ಲಿ, ಯಾರ ಜೊತೆಯಲ್ಲಿ ಹೇಗಿರಬೇಕು ಅನ್ನೋಂಥ ಒಂದು ಕಲೆಗಾರಿಕೆ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿನೇ ಈ ದಿನ ಮನಸ್ತಾಪಗಳು ಕಡಿಮೆ, ಭಿನ್ನಾಭಿಪ್ರಾಯಗಳು ಇಲ್ಲವೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನೀವು ನೇರವಾಗಿರ್ತೀರಿ, ಸಾದಾಸೀದವಾಗಿ ಇರುವಂಥದ್ದು ಇದೆ. ಇದರಿಂದ ಎಲ್ಲರಿಗೂ ಕೂಡ ನಿಮ್ಮ ನಡತೆ ಇಷ್ಟ ಆಗುತ್ತೆ. ಹಾಗೆ ಈ ದಿನ ಮಧುರವಾಗಿರುವಂಥ ಮಾತು, ನಿಮ್ಮ ಸಿಹಿಯಾದಂತಹ ನಗುಮುಖ ಕೆಲವರನ್ನ ತುಂಬ ಆಕರ್ಷಿಸುತ್ತೆ, ಅವರನ್ನು ಮೆಸ್ಮರೈಸ್ ಮಾಡುತ್ತೆ. ಇದರಿಂದ ಅವರು ಕೂಡ ನಿಮ್ಮ ಜೊತೆಗೆ ನಿಲ್ಲುವಂಥ ಅವಕಾಶಗಳು ತುಂಬ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಫಲಗಳು ಸಿಕ್ಕತ್ತೆ, ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಇಲ್ಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಪರಿಸ್ಥಿತಿಗಳು ತುಂಬ ಅನುಕೂಲಕರವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಈ ದಿನ ತುಂಬ ಸೌಖ್ಯ ಇದೆ, ಸಂತೋಷ ಇದೆ. ಹಾಗೆ ಕುಟುಂಬದಲ್ಲಿ ನಿಮ್ಮ ಒಂದು ಮಾತು ನಡೆಯುವಂಥದ್ದು, ನೀವೇ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆಯಲ್ಲಿ ಚಂದ್ರ, ಬಹಳ ವಿಶೇಷವಾದಂಥ ಸಂತೋಷ ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಇರೋದ್ರಿಂದ ಹೊಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಹಾಗೆ ಆ ಉತ್ಸಾಹದ ಗುಂಗಿನಲ್ಲೇ ನಿಮ್ಮ ಶ್ರಮ ಮುಂದುವರಿಯುತ್ತೆ, ಒಳ್ಳೆಯ ಫಲಗಳು ಕೂಡ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನ ಮನೆಯ ಒಳಗೆ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಬಹು ನಿರೀಕ್ಷಿತವಾದಂತಹ ಘಟನೆ ಅದು. ಆದರೆ ಅದು ಈ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನಿಮ್ಮ ಊಹೆಗೂ ನಿಲುಕದ್ದು. ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಸಾಬೀತುಪಡಿಸಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಮುಂದುವರಿಯುವಂಥವ್ರಿಗೆ, ಹಾಗೆ ಸಮಾಜದಲ್ಲಿ ನೀವು ಪ್ರಭಾವಿ ವ್ಯಕ್ತಿ ಅಂತ ಹೇಳಿ ಗುರುತಿಸ್ಕೊಳ್ಳಿಕ್ಕೆ ಈ ಒಂದು ಸನ್ನಿವೇಶ ನಿಮಗೆ ಸಹಕಾರಿಯಾಗಿರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ಒಂದು ವಿವೇಚನೆ, ಹಾಗೆ ನಿಮ್ಮ ನೆಟ್ವರ್ಕಿಂಗಿಗೆ ಇದು ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಇನ್ನು ಹಣಕಾಸಿನ ವ್ಯವಹಾರಗಳು ತೃಪ್ತಿದಾಯಕವಾಗಿರುತ್ತೆ. ಆದರೆ ಹಣ ಇದೆ ಅಂತ ಹೇಳಿ ಬೇರೆಯವರಿಗೆ ಸಾಲವನ್ನು ಕೊಡುವಂಥದ್ದಲ್ಲ. ಹಾಗಾಗಿ ಉಳಿತಾಯ ಮಾಡಿ ಅದನ್ನು ಮುಂದೆ ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಸಿದ್ಧ ಮಾಡಿಕೊಳ್ಳಿ. ಇನ್ನು
ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮೇಲಧಿಕಾರಿಗಳ ಬೆಂಬಲ ಚೆನ್ನಾಗಿದೆ, ಮಾರ್ಗದರ್ಶನ ಚೆನ್ನಾಗಿದೆ. ಆದರೆ ನೀವು ಸೋಮಾರಿತನ ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಸ್ಪರ್ಧಿಗಳು ಇದ್ದಾರೆ, ಕಾಂಪಿಟೇಟರ್ಸ್ ಅನ್ನುವಂಥವರು ಇದ್ದಾರೆ. ಆದರೆ ಅವರನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಹೊಂದಾಣಿಕೆಯ ಸ್ವಭಾವ, ಹಾಗೆ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗುವಂಥ ಸ್ವಭಾವ ಜನಮನ್ನಣೆಯನ್ನು ಗಳಿಸತ್ತೆ. ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಕೆಲಸಗಳನ್ನು ಮಾತ್ರ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಇಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಮಿಶ್ರ ಫಲಗಳು ಈ ದಿನ ನಿಮಗೆ ಇರುತ್ತೆ. ಅದಕ್ಕಾಗಿ ನೀವು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಷ್ಟೇ ನಿಮ್ಮ ಜವಾಬ್ದಾರಿ, ಫಲಾಫಲಗಳನ್ನು ಕೊಡುವಂಥದ್ದು ಪರಮಾತ್ಮನ ಜವಾಬ್ದಾರಿ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದ್ದರೆ ಸಾಕು. ಇನ್ನು ವಿಶೇಷವಾಗಿ ಬೆಲೆ ಬಾಳುವಂಥ ವಸ್ತುಗಳು, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ತುಂಬ ಅನುಕೂಲತೆಗಳೇನೋ ಇರುತ್ತೆ. ಆದರೆ ಅದರಿಂದ ಬರುವಂಥ ಫಲಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಆ ಫಲಿತಾಂಶ ಬರುವವರೆಗೂ ಕೂಡ ಕಾಯುವಷ್ಟು ತಾಳ್ಮೆ ನಿಮಗೆ ಇರಲ್ಲ. ಏಕೆಂದರೆ ಆತುರವಾಗಿ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ಮನೆಯಲ್ಲೋ ತುರ್ತು ಪರಿಸ್ಥಿತಿ ಇರುವಂಥದ್ದು, ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಗಿಬಿಟ್ಟಿದೆ. ಹಾಗಾಗಿ ಈ ದಿನ ಯಾವ ಮಾತನ್ನಾಡಿದ್ರೂ ಕೂಡ ಯಾರೋ ಒಬ್ಬರು ಸಿಡಿದೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಕೋಪ ತಾಪಗಳು ಜಾಸ್ತಿ ಇರುತ್ತೆ. ನಿಮಗೂ ಅದು ಹೆಚ್ಚಾದಾಗ ಆ ಘರ್ಷಣೆ ನಿಮ್ಮನ್ನು ಮನಃಶಾಂತಿಯನ್ನು ದೂರ ಮಾಡಿಬಿಡತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ನಿಮ್ಮ ಮಾತುಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ತಟಸ್ಥವಾಗಿರುವಂಥದ್ದು ಉತ್ತಮ. ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂಥದ್ದು ಇನ್ನೂ ಉತ್ತಮ. ಇನ್ನು ಈ ದಿನ ನೀವು ದೇವಾಲಯ ದರ್ಶನ ಮಾಡುವಂಥದ್ದು, ಹಾಗೆ ಈ ದೈವಿಕವಾಗಿ ಕೆಲವೊಂದು ವಿಚಾರಗಳನ್ನು, ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ದೃಢವಾದಂತಹ ಚಿತ್ತ ಬೇಕು. ಹಾಗೆ ನಿಮ್ಮ ಭಾವನೆ ಕೂಡ ಪರಿಶುದ್ಧವಾಗಿ ಇರಬೇಕು. ಹಾಗಾಗಿ ಮನಸ್ಸು, ಆಲೋಚನೆ ಏನಿದೆ ಅದು ಎಷ್ಟು ಪರಿಶುದ್ಧವಾಗಿದೆಯೋ ಅಷ್ಟೇ ಬೇಗ ನೀವು ಗುರಿಯನ್ನು ತಲುಪುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದಂತಹ ಅಭಿಪ್ರಾಯಗಳೇನಿದೆ ಅದನ್ನು ಸ್ವಾಗತಿಸಬೇಡಿ. ಯಾವುದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ತರುತ್ತೆ, ಯಾವುದರಿಂದ ನಿಮಗೆ ಅನಾನುಕೂಲತೆ ಇದೆ ಅಂಥ ಯೋಜನೆಗಳನ್ನು ಕೈ ಬಿಡುವಂಥದ್ದು ಉತ್ತಮ. ಇನ್ನು ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಕೆಲವೊಂದು ಹಿತಶತ್ರುಗಳಿದ್ದಾರೆ, ಅವರನ್ನು ಕೂಡ ದೂರ ಇಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆ ಸುಖ ಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನ ನೀವು ಸುಖಕ್ಕೆ ದೂರ ಉಳಿಯುವಂಥ ಸಂದರ್ಭ ಇದೆ. ಏಕೆಂದರೆ ಈ ದಿನ ನಿಮ್ಮ ಒಂದು ಹಠಮಾರಿತನದಿಂದ ಕೆಲವೊಂದು ವಂಚನೆಗೆ ನೀವೇ ಒಳಗಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿಲ್ಲ. ಬೇರೆ ಯಾರೋ ಆ ಪರಿಸ್ಥಿತಿಯನ್ನು ಹಿಡಿದಿಟ್ಟಿದ್ದಾರೆ, ನಿಮ್ಮನ್ನು ಕೈಗೊಂಬೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅವರ ದಾಳಕ್ಕೆ ನೀವು ತೂಗುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಈ ದಿನ ಅನಿರೀಕ್ಷಿತ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ, ನಿಮಗೆ ವಾಹನ ಕೈ ಕೊಡುತ್ತೆ. ವಾಹನದ ಮೇಲೆ ವೆಚ್ಚಗಳು ಜಾಸ್ತಿ ಆಗುತ್ತೆ. ಪ್ರಯಾಣವೇ ನಿಮಗೆ ದುಬಾರಿ ಆಗುತ್ತೆ. ಹೋದ ಕೆಲಸ ಅಷ್ಟಕ್ಕಷ್ಟೇ ಆಗುವಂಥದ್ದು. ಹಾಗಾಗಿ ಪೂರ್ವ ಸಿದ್ಧತೆ ಇಲ್ಲದೆ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡದೆ ಪ್ರಯಾಣವನ್ನು ಆರಂಭ ಮಾಡಬೇಡಿ. ಇನ್ನು ಈ ದಿನ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ ಪೈಪೋಟಿ ಇರೋದರಿಂದ ಲಾಭಾಂಶ ಅಷ್ಟಕ್ಕಷ್ಟೇ ಇರುತ್ತೆ. ಆದರೂ ಕೂಡ ಈ ದಿನ ನಿಮ್ಮ ಆಪ್ತರು, ನಿಮ್ಮ ಸ್ನೇಹಿತರು, ನಿಮ್ಮಲ್ಲಿರುವಂಥ ಕೆಲವೊಂದು
ದೌರ್ಬಲ್ಯಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಸಂದರ್ಭಾನುಸಾರವಾಗಿ ಬರುವಂಥ ಮಾತಿನಿಂದ ನಿಮ್ಮ ಕೆಲವೊಂದು ವೀಕ್ನೆಸ್ಗಳು ಅವ್ರಿಗೆ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ನಿಮ್ಮ ಮಾತುಗಳನ್ನು ಮುಂದುವರಿಸಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಎಲ್ಲಿ ಇದೆಯೋ ಅಗತ್ಯ ಅಲ್ಲಿ ಮಾತ್ರ ಮಾತಾಡುವಂಥದ್ದನ್ನು ಮಾಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಫಲ ಬೇಗ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ನಿಧಾನಿಸಬೇಕು. ಆತುರಕ್ಕೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರತಿಸ್ಪರ್ಧಿಗಳು ಹುಟ್ಟದಂತೆ ಮುಂಜಾಗ್ರತೆ ವಹಿಸಬೇಕಾಗತ್ತೆ. ಆದಷ್ಟು ಎಲ್ಲರ ಜೊತೆಯಲ್ಲಿ ಸಹಬಾಳ್ವೆಯ ಹೊಂದಾಣಿಕೆಯ ಜೀವನವನ್ನು ನಡೆಸುವಂಥ ಒಂದು ಪ್ರಯತ್ನ ಮಾಡಿ. ಕೆಲವೊಮ್ಮೆ ಅದು ಕಷ್ಟ ಆಗುತ್ತೆ, ಆದರೂ ಕೂಡ ಪ್ರಯತ್ನ ಮಾಡೋದರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣಿಸ್ತಾ ಇಲ್ಲ. ಇನ್ನು ಈ ದಿನ ಕೌಟುಂಬಿಕ ವಲಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಾಗದಂತೆ ಸ್ವಲ್ಪ ಎಚ್ಚರದಿಂದ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ, ಪರಾಕ್ರಮ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ವಿಶೇಷವಾದಂಥ ಒಂದು ಫಲ ಸಿಕ್ಕತ್ತೆ. ಕೂತ ಜಾಗದಲ್ಲೇ ಕೆಲವೊಂದನ್ನು ನಿಯಂತ್ರಣ ಮಾಡ್ತೀರಿ. ರಿಮೋಟ್ ಕಂಟ್ರೋಲ್ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ಯಾವುದೇ ವಸ್ತು ಖರೀದಿಯಲ್ಲೂ ಕೂಡ ನಿಮಗೆ ಅನುಕೂಲತೆ ಇದೆ, ಲಾಭ ಇದೆ. ಹಾಗಾಗಿ ಈ ದಿನ ನೀವು ಹೆಚ್ಚು ಮಾತಾಡಿದಷ್ಟು ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ. ವ್ಯವಹಾರಸ್ಥರಿಗೆ ಮಾತೆ ಬಂಡವಾಳ, ಅದನ್ನು ಈ ದಿನ ತುಂಬ ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಪ್ರಗತಿದಾಯಕವಾದಂತಹ ಕೆಲಸ ಕಾರ್ಯಗಳು ಆಗ್ತಾ ಇರೋದ್ರಿಂದಲೇ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಹಾಗೆ ಬೇರೆಯವರ ಜವಾಬ್ದಾರಿಯನ್ನು ಕೂಡ ನೀವೇ ವಹಿಸಿಕೊಳ್ಳಲಿಕ್ಕೆ ಮುಂದೆ ಹೋಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಆದರೆ ಪ್ರತಿ ವಿಚಾರದಲ್ಲೂ ಕೂಡ ಒಂದು ಚೌಕಟ್ಟು ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ನಿಮ್ಮ ಕುಟುಂಬದವರಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಪತಿಯಿಂದಾಗಲಿ, ಪತ್ನಿಯಿಂದಲಾಗಲಿ, ಮಕ್ಕಳಿಂದಲಾಗಲಿ ನಿಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಅವರ ಇತ್ತೀಚಿನ ವಿದ್ಯಮಾನಗಳಾಗಲಿ, ಅವರ ಪ್ರಯತ್ನಗಳಾಗಲಿ ನಿಮಗೂ ಕೂಡ ಒಂದು ಸಂತೋಷವನ್ನು ತರುತ್ತೆ. ಎಲ್ಲಿಯವರೆಗೆ ನೀವು ಕೆಲವು ವ್ಯಕ್ತಿಗಳಲ್ಲಿರುವಂತಹ ದೋಷವನ್ನು ಪ್ರಮುಖವಾಗಿ ಕಾಣ್ತಿರೋ ಅಲ್ಲಿಯವರೆಗೂ ಕೂಡ ಆ ವ್ಯಕ್ತಿ ನಿಮ್ಮ ಒಂದು ವಿಸಿನಿಟಿಗೆ ಬರಲ್ಲ. ಹಾಗಾಗಿ ಆದಷ್ಟು ವ್ಯಕ್ತಿಗಳಿರುವಂಥ ದೋಷಗಳನ್ನು ಕಂಡುಹಿಡಿಲಿಕ್ಕೆ ಹೋಗಬೇಡಿ. ಬದಲಾಗಿ ಅವರಲ್ಲಿರುವಂಥ ಒಳ್ಳೆಯ ಗುಣ ಯಾವುದು, ಆ ಗುಣ ನಿಮಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿರುತ್ತೆ, ಇಷ್ಟನ್ನು ಮಾತ್ರ ನೋಡಿದ್ರೆ ಸಾಕಾಗುತ್ತೆ. ಇದರಲ್ಲಿ ಇಡೀ ಜೀವನದ ಸಾರವೇ ಅಡಗಿರುವಂಥದ್ದು. ಅಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಪಿತೃದೇವತೆಗಳನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಪ್ರಯತ್ನಗಳು ಫಲಿಸುತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.